ಹೊರಬರದಂತೆ ನಾಗರಿಕರಿಗೆ ಕತಾರ್ ಸೂಚನೆ ಕೊಟ್ಟಿದೆ. ಕತಾರ್ ರಾಜಧಾನಿ ದೋಹಾದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಕತಾರ್ ಮೇಲೆ ಇರಾನ್ ಈಗ ಮುಗಿಬಿದ್ದಿದೆ. ನೋಡಿ, ಒಂದೇ ಅರ್ಥ ಆಗ್ತಾ ಇರೋದು, ಅಂದರೆ ಅರ್ಥ ಆಗದೇ ಇರೋದು ಅಂದರೆ ಇರಾನ್ ಯಾಕೆ ಇಸ್ರೇಲ್, ಅಮೇರಿಕಾ ಬಿಟ್ಟು ಕುವೈತು, ಕತಾರು, ದುಬೈ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ. ಅಂದರೆ ಅದರ ಹಿಂದೆ ಕೂಡ ಒಂದು ಕಾರಣ ಇದ್ದೇ ಇದೆ. ಒಂದು ಅಮೇರಿಕಾದ ಸೇನಾ ನೆಲೆಗಳೇನು ಅವರು ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆ ಗಲ್ಫ್ ಕಂಟ್ರಿಗಳಲ್ಲಿ, ಅವನ್ನೆಲ್ಲ ಆಲ್ಮೋಸ್ಟ್ ಸರ್ವನಾಶ ಮಾಡಿ ಹಾಕಿದೆ ಇರಾನ್. ಕ್ಷಿಪಣಿಗಳನ್ನು ಉಡಾಯಿಸ್ತಾ ಇದೆ, ಡ್ರೋನ್ಗಳನ್ನ ಬಿಡ್ತಾ ಇದೆ. ಜೊತೆಗೆ ಇಸ್ರೇಲಿಂದ ಬರುವಂತಹ ಮಿಸೈಲ್ಗಳನ್ನು ಕೂಡ ತಡೀತಾ ಇದೆ. ಅದರ ಜೊತೆಗೆ ಗಲ್ಫ್ ರಾಷ್ಟ್ರಗಳಿಗೆ ಡ್ಯಾಮೇಜ್ ಮಾಡಿದರೆ ಈ ತೈಲ ಏನು ಪೂರೈಕೆ ಆಗುತ್ತೆ ಇಡೀ ವಿಶ್ವಾದ್ಯಂತ ಇವರೇ ಕಳಿಸ್ಕೊಡ್ತಾರೆ, ಎಫೆಕ್ಟ್ ಆಗುತ್ತೆ ಅಂತ. ಅಂದರೆ ನಮ್ಮಿಂದ ಇಡೀ ಜಗತ್ತಿಗೆ ತೊಂದರೆ ಆಗಲಿ ಅನ್ನುವಂಥ ಉದ್ದೇಶ ಅವ್ರದ್ದು. ಹಾಗಾಗಿಯೇ ಅಲ್ಲಿನ ಈ ತೈಲ ಟ್ಯಾಂಕರ್ಗಳು ಅಥವಾ ಸಂಸ್ಕರಣಾಗಾರಗಳು ಅವನು ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಎಲ್ಲರೂ ಶೇಕ್ ಆಗಿಬಿಡಲಿ ಅಂಥೇಳಿ. ಈಗ ಅಮೇರಿಕಕ್ಕೂ ಕೂಡ ಅದೊಂದು ರೀತಿ ಸಂದೇಶ ಹೋದಂಗೆ ಆಗುತ್ತೆ. ಉಳಿದಂತಹ ದೇಶಗಳು ನಮ್ಮ ಸಪೋರ್ಟಿಗೆ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇರಾನ್ಗಿದೆ. ಆದರೆ ಯಾವ ದೇಶಗಳು ಕೂಡ ಇರಾನ್ಗೆ ಬರ್ತಾ ಇಲ್ಲ. ಬಟ್ ಚೀನಾ ಮತ್ತು ರಷ್ಯಾ ಪರೋಕ್ಷವಾಗಿ ಸಪೋರ್ಟನ್ನು ಮಾಡ್ತಾ ಇದ್ದಾರಂತೆ. ಅಂದರೆ ಅವ್ರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನು